ಇವತ್ತು ಓವನ್ ಅಲ್ಲಿ ಮೊಟ್ಟೆ ಬೇಯಿಸ್ಕೊಂಡು ಯಾವ ತರ ಮೊಟ್ಟೆ ಬೋಂಡ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ 4 ಮೊಟ್ಟೆ ತಗೊಂಡಿದ್ದೀನಿ. ಇವಾಗ ಓವನ್ ಅಲ್ಲಿ ಇಡ್ತಾ ಇದ್ದೀನಿ ನೋಡಿ. ಈಗ ಇಲ್ಲಿ ಟೈಮ್ ಸೆಟ್ ಮಾಡಬೇಕು. ಇಲ್ಲಿ ಟೈಮ್ ಸೆಟ್ ಮಾಡಿದ್ದೀನಿ, 6 ನಿಮಿಷ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವ ತರ ಹಿಟ್ ಕಲ್ಸೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಮ್ಮನೆಯವರು ತುಂಬಾ ಚಳಿ ಆಗ್ತಿದೆ ಅಂದ್ರು, ಅದಕ್ಕೆ ನಾನು ಮೊಟ್ಟೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೋಡಾ ಹಾಕೊಂತ ಇದ್ದೀನಿ, ನೋಡಿ ಜೀರಿಗೆ ಹಾಕೊಂತ ಇದ್ದೀನಿ, ಹಾಗೇನೆ ಉಪ್ಪು ಹಾಕೊಂತ ಇದ್ದೀನಿ, ನೀರ್ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ. ನೋಡಿ ಸ್ವಲ್ಪ ನೀರ್ ಹಾಕೊಂಡು ಇವಾಗ ಈ ತರ ಹದಕ್ಕೆ ಬರ್ಬೇಕು ಹಿಟ್ಟು. ಇಲ್ಲಿ ಈ ತರ ನೀಟಾಗಿ ಬರ್ಬೇಕು, ಇಷ್ಟೇ ಬರ್ಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರಲ್ಲ ಬೋಂಡ, ಅದ್ರ ಮೇಲೆ ಹಿಟ್ಟು ಕೂರಲ್ಲ. ಹಾಗಾಗಿ ಸ್ವಲ್ಪ ದಪ್ಪನೇ ಕಲ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಎಣ್ಣೆ ಕಾಯಿಸ್ಕೊಂಡು ಬೋಂಡ ಯಾವ ತರ ಹಾಕೋದಂತ ತೋರಿಸ್ತೀನಿ ಬನ್ನಿ. ಹಾಗೆ ಓವನ್ ಅಲ್ಲಿ ಮೊಟ್ಟೆ ಬೇಯಕ್ಕೆ ಇಕ್ಕಿದೆ. ಇವಾಗ ಮೊಟ್ಟೆ ಬೆಂದಿದೆ ನೋಡಿ. ಈ ತರ ಓಪನ್ ಮಾಡ್ಬಿಟ್ಟು ಇವಾಗ ಹಾಗೆ ಮುಟ್ಬಾರ್ದು, ಅದನ್ನ ಬಟ್ಟೆಲಿ ಎತ್ಕೋಬೇಕು ಆಚೆ. ನೋಡಿ ಮೊಟ್ಟೆ ಬೆಂದಿದೆ. ಓವನ್ ಅಲ್ಲಿ ಬರೀ 6 ನಿಮಿಷ ಇಟ್ಟಿದ್ದೆ. ಗ್ಯಾಸ್ ಮೇಲೆ ಆಗಿದ್ರೆ ಒಂದು 1/4 ಗಂಟೆ ಇಡ್ಬೇಕಾಗಿತ್ತಿಲ್ಲ ಅಂದ್ರೆ 10 ನಿಮಿಷ, ಮಿನಿಮಮ್ 10 ನಿಮಿಷ ಆದ್ರೂ ಇಡಬೇಕು. ಓವನ್ ಅಲ್ಲಿ ಆದ್ರೆ 5 ನಿಮಿಷ 6 ನಿಮಿಷದಲ್ಲೇ ಬೆಂದ್ ಬಿಡುತ್ತೆ ಮೊಟ್ಟೆನ. ಇವಾಗ ನೋಡಿ ಹಾಗೇನೆ ಇವಾಗ ನೋಡಿ ಓವನ್ ಅಲ್ಲಿ ಎಷ್ಟು ಚೆನ್ನಾಗಿ ಮೊಟ್ಟೆ ಬೆಂದಿದೆ. ಅದೇ ಸ್ವಲ್ಪ ಸ್ಟವ್ ಮೇಲೆ ಇಟ್ಟಿದ್ರೆ ಈ ತರ ಮೊಟ್ಟೆ ಚೆನ್ನಾಗಿ ಬೇಯಲ್ಲ. ನೋಡಿ ಓವನ್ ಅಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಈ ತರ ಮೊಟ್ಟೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆನೂ ಕಾಯ್ತಾ ಇದೆ. ಈಗ ನೆಕ್ಸ್ಟ್ ನಮ್ಮನೇಲಿ ಕಂಟಿನ್ಯೂ ಮಾಡ್ತಾರೆ ಬೋಂಡಾನ. ಯಾವ ತರ ಮಾಡ್ತಾರೆ ಅಂತ ನೋಡ್ಬೇಕು ಇವಾಗ. ನೋಡಿ ನಮ್ಮನೇಲಿ ಬೋಂಡ ಹಾಕ್ತವ್ರೆ ಫಸ್ಟ್ ಟೈಮು. ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಹಾಕ್ತೀನಿ ಕೊಡು ಅಂತ ಅಂದ್ರು, ಹಾಗಾಗಿ ಹಾಕು ಅಂತ ಅಂದೆ. ನೋಡಿ ಈ ತರ ಹಾಕ್ತಾ ಇದಾರೆ ನಮ್ಮನೇಲಿ ಬೋಂಡಾನ. ನೋಡಿ ನಮ್ಮನೇಲಿ ಬೋಂಡ ಹಾಕ್ತವ್ರೆ ಫಸ್ಟ್ ಟೈಮ್. ನೋಡಿ ಇಷ್ಟ ಹಾಕಿದ್ದಾರೆ ಬೋಂಡನ. ಫೈನಲ್ ಯಾವ ತರ ಬರುತ್ತೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ ಈ ತರ ಬರ್ತಾ ಇದೆ ಬೋಂಡನ. ಈ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸುಮ್ಮನೆ ಔಟ್ ಸೈಡ್ ತಿನ್ನೋ ಬದಲು ಮನೇಲೆ ಮಾಡ್ಕೊಂಡು ತಿನ್ಬೋದು ಬೋಂಡನ. ತುಂಬಾ ಟೇಸ್ಟ್ ಆಗಿ ಬರುತ್ತೆ ಬೋಂಡ. ಯಾರು ಫುಲ್ ಮೊಟ್ಟೆನ ಹಾಕೋಬೇಡಿ, ಯಾಕಂದ್ರೆ ಬೋಂಡ ಸಿಡಿತಿದೆ ನೋಡಿ. ಒಳಗಡೆ ಮೊಟ್ಟೆ ಹಾಕಿದ್ದೀನಲ್ವಾ, ಅದು ತುಂಬಾ ಬಡ್ ಅಂತ ಸೌಂಡ್ ಬರ್ತಾ ಇದೆ. ಹಾಗಾಗಿ ಕಟ್ ಮಾಡ್ಕೊಂಡು ಬೋಂಡಾನ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಣ್ಣೆ ಸಿಡಿಯುತ್ತೆ. ನೋಡಿ ಈ ತರ ಸಿಡಿತಾ ಇದೆ ಎಣ್ಣೆ. ನೋಡಿ ಫೈನಲಿ ಈ ತರ ಬಂದಿದೆ. ಯಾರು ಫುಲ್ ಮೊಟ್ಟೆನ ಹಾಕೋಬೇಡಿ, ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳಿ, ಇಲ್ಲಾಂದ್ರೆ ಸಿಡಿಯುತ್ತೆ ಇದು. ಎಲ್ಲರೂ ಹುಷಾರಾಗಿ ಮಾಡ್ಕೋಬೇಕು, ಇಲ್ಲಾಂದ್ರೆ ನೋಡಿ ಈ ತರ ಸಿಡ್ದು ಹೋಗುತ್ತೆ. ನಮ್ಮನೆಲ್ಲ ಅರ್ಧ ಸಿಡ್ದೋಯ್ತು. ಲಾಸ್ಟಿಗೆ ಈ ತರ ಬಂದಿದೆ ನೋಡಿ. ಯಾರೇ ಮಾಡಿದ್ರು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಅಂತ ಹೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.